ಮುಖ್ಯ ಪರೀಕ್ಷೆ 2100 ಅಂಕಗಳಿಗಾಗುತ್ತೆ. ಅದರಲ್ಲಿ ಮೊದಲ 2 ಪೇಪರ್ ಅಂದರೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಏನಿದೆ, ಆ ಎರಡೂ ಪೇಪರಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ತೇರ್ಗಡೆ ಹೊಂದಬೇಕಾಗತ್ತೆ. ಕನಿಷ್ಠ 40% ಅಂಕಗಳನ್ನ ಅವರು ತಗೊಂಡು ಪಾಸಾಗಲೇಬೇಕಾಗುತ್ತೆ. ಇದರಲ್ಲಿ ತಗೊಂಡಿರೋ ಅಂಕಗಳನ್ನ ಮುಂದಿನ ಅರ್ಹತೆಗೆ ಅಂದರೆ ಸಂದರ್ಶನಕ್ಕೆ ಅರ್ಹತೆ ಕಳಿಸೋ ಸಂದರ್ಭದಲ್ಲಿ ರ್ಯಾಂಕ್ ಲಿಸ್ಟ್ಗೆ ಪರಿಗಣನೆ ಮಾಡೋದಿಲ್ಲ. ಹಾಗಾಗಿ 1800 ಅಂಕಗಳಿಗೆ ಉಳಿದಂತೆ 1800 ಅಂಕಗಳಿಗೆ ಎಷ್ಟು ಅಂಕಗಳನ್ನ ತಾವು ಗಳಿಸ್ತೀರಿ ಅದರ ಆಧಾರದ ಮೇಲೆ ಸಂದರ್ಶನಕ್ಕೆ ನಿಮಗೆ ಅರ್ಹತೆ ಸಿಗುತ್ತೆ. ಆ ಸಂದರ್ಶನಕ್ಕೆ 200 ಅಂಕಗಳಿರುತ್ತೆ. ಸಂದರ್ಶನದ ಅಂಕಗಳು ಮತ್ತು 1800 ಅಂಕಗಳಿಗೆ ನೀವು ತಗೊಂಡಿರೋ ಅಂಕಗಳು ಎರಡು ಸೇರಿಸ್ಬಿಟ್ಟು ಆಮೇಲೆ ಹುದ್ದೆಗಳನ್ನ ನಿಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಹುದ್ದೆಗಳ ಆಯ್ಕೆ, ಯಾವ ಹುದ್ದೆಗೆ ಹೋಗ್ಬೇಕು ಅನ್ನೋದು ಆಯ್ಕೆ ಮುಖ್ಯ ಪರೀಕ್ಷೆಗೆ ಅರ್ಜಿ ಹಾಕುವಾಗಲೇ ತಾವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಮೊದಲನೇ ಪ್ರಿಫರೆನ್ಸ್ AC ಅಥವಾ DYSP ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಪೋಸ್ಟ್ಗಳಿಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಆ ಪ್ರಿಫರೆನ್ಸ್ ಆಧಾರದ ಮೇಲೆ ನಿಮ್ಮ ಅಂಕಗಳಿಗೆ ಅನುಗುಣವಾಗಿ ಅವರು ನಿಮಗೆ ಪೋಸ್ಟ್ಗಳನ್ನ ಹಂಚ್ತಾ ಬರ್ತಾರೆ. ಸೊ ಈ ರೀತಿಯಲ್ಲಿ ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಕೊಳ್ಬೇಕಾದ್ರೆ ಅವರು ಹೆಚ್ಚು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ, ಇಂಡಿಯನ್ ಎಕಾನಮಿ, ಇಂಡಿಯನ್ ಪಾಲಿಟಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಬೇಸಿಕ್ ಸೈನ್ಸು ಮತ್ತು ಎಲಿಮೆಂಟ್ರಿ ಅರ್ಥಮೆಟಿಕ್ಸ್ ಬಗ್ಗೆ ಅವರು ಹೆಚ್ಚಿನ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಸೊ ಈ ಒಂದು ಜ್ಞಾನವನ್ನು ಅವರು ಸಂಪಾದನೆ ಮಾಡಬೇಕಾದ್ರೆ ಅವರು ಮುಖ್ಯವಾಗಿ ಸಾಮಾನ್ಯವಾಗಿ 8ನೇ ತರಗತಿಯಿಂದ ಹಿಡಿದು SLCವರೆಗೆ ಬರುವಂಥ ಸಾಮಾನ್ಯ ವಿಜ್ಞಾನ ಮತ್ತು ಸಮಾಜಶಾಸ್ತ್ರ, ಈ ಒಂದು ಸೋಷಿಯಲ್ ಸ್ಟಡೀಸ್ ಏನು ಪೇಪರ್ ಇರುತ್ತೆ, ಈ ಒಂದು ವಿಷಯಗಳನ್ನ ಈ ಒಂದು ಪೇಪರ್ನ ಅವರು ಅಧ್ಯಯನ ಮಾಡಿದ್ದಾದರೆ ಈ ಪೇಪರ್ಗೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ಜೊತೆಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಭ್ಯರ್ಥಿಗಳು ವಿಷಯ ತಿಳ್ಕೊಳ್ಬೇಕಾದ್ರೆ ದಿನನಿತ್ಯದ ಏನು ನ್ಯೂಸ್ ಪೇಪರ್ಸ್ ಬರ್ತದೆ ಅವುಗಳನ್ನ ಅವರು ಹೆಚ್ಚು ಅಭ್ಯಾಸ ಮಾಡಬೇಕಾಗುತ್ತೆ. ನ್ಯೂಸ್ ಪೇಪರಲ್ಲಿ ಬರುವಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಬಂಧಗಳು, ಬುಕ್ಸು, ಆಥರ್ಸು, ಪ್ರಶಸ್ತಿಗಳು ಏನು ಬರ್ತದೆ. ಸೊ ಆಮೇಲೆ ಗೇಮ್ಸ್ನಲ್ಲಿ ಒಲಿಂಪಿಕ್ ಗೇಮ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಗೇಮ್ಸ್ ಇರ್ಬೋದು, ಅಥವಾ ಏಷ್ಯಾಟಿಕ್ ಗೇಮ್ಸ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಈ ಒಂದು ಎಲ್ಲ ವಿಷಯಗಳ ಬಗ್ಗೆ ನಾವು ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇದ್ರ ಜೊತೆಯಲ್ಲಿ ಅಭ್ಯರ್ಥಿಗಳು ಸಾಮಾನ್ಯ ಇಂಗ್ಲೀಷ್ ಬಗ್ಗೆನೂ ಒತ್ತು ಕೊಟ್ಟರೆ ಅವರು ತೇರ್ಗಡೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಅವರು ಕಡ್ಡಾಯವಾಗಿ ಇಂಗ್ಲೀಷ್ನಲ್ಲಿ ಪಾಸಾಗಲೇಬೇಕು. ಹಾಗಾಗಿ ಇಂಗ್ಲೀಷ್ ಬಗ್ಗೆನೂ ಗ್ರಾಮಾಂತರ ಪ್ರದೇಶದಿಂದ ಬರೋಂಥ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗಾದರೂ SLC ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಇರುತ್ತೆ, ಅದು ಆ ಇಂಗ್ಲೀಷ್ನಲ್ಲಿ ಗ್ರಾಮರ್ ಇರುತ್ತೆ ಮತ್ತು ಎಸ್ಸೆ ರೈಟಿಂಗ್ ಇರುತ್ತೆ, ಪ್ರೀಸಿಸ್ ರೈಟಿಂಗ್ ಇರುತ್ತೆ. ಇವುಗಳ ಬಗ್ಗೆನೂ ಸಹ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿನ ಸಂಗ್ರಹಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಪರೀಕ್ಷೆಗೆ ಅರ್ಜಿ ಹಾಕೋ ಸಂದರ್ಭದಲ್ಲಿ ಅವರು ಕರ್ನಾಟಕದ KPSC ವೆಬ್ಸೈಟ್ ಆದ http://kpsc.kar.nic.in ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಹಾಕಬೇಕಾಗತ್ತೆ. ಅರ್ಜಿ ಹಾಕಿದ ಮೇಲೆ ಅವ್ರ ಹೆಸರಲ್ಲಿ ಒಂದು ಬ್ಯಾಂಕ್ನ ಚಲನ್ ಬರುತ್ತೆ. ಆ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಇರೋ ಎಲ್ಲ ಸಿಂಡಿಕೇಟ್ ಬ್ಯಾಂಕ್ಗಳಲ್ಲಿ ಆ ಒಂದು ಶುಲ್ಕವನ್ನು ತುಂಬಿಸಬೇಕಾಗತ್ತೆ. ಪರೀಕ್ಷಾ ಶುಲ್ಕ ಇತರೆ ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 25 ರೂಪಾಯಿ ಇರುತ್ತೆ. ಹಾಗಾಗಿ ಅಭ್ಯರ್ಥಿಗಳು ಮೊದಲಿಗೆ ಆನ್ಲೈನಲ್ಲಿ ಅರ್ಜಿ ಹಾಕಿ ಆನಂತರ ಬರೋ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಆ ಚಲನ್ ಮೂಲಕ ಸಿಂಡಿಕೇಟ್ ಬ್ಯಾಂಕ್ಗಳಲ್ಲಿ ಅರ್ಜಿ ಶುಲ್ಕವನ್ನು ತುಂಬಿಸಿ ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ಏನು ಅಪ್ಲಿಕೇಶನ್ನು KPSC ವೆಬ್ಸೈಟಲ್ಲಿ ಜನರೇಟ್ ಆಗುತ್ತೆ ಆ ಎಲ್ಲ ಒಂದು ಅಪ್ಲಿಕೇಶನ್ನ ಒಂದು ಪ್ರಿಂಟೌಟ್ ತೆಗೆದು ಇಟ್ಕೊಂಡ್ರೆ ಮುಂದಿನ ಸಂಪರ್ಕಗಳಿಗೆ ಅದು ಅನುಕೂಲ ಆಗುತ್ತೆ.